ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನ ಐಕಾನಿಕ್ ಥಿಯೇಟರ್ ಊರ್ವಶಿಗೆ ಈಗ ಸಂಕಷ್ಟ ಶುರುವಾಗಿದೆ. ಥಿಯೇಟರ್ ನೆಲಸಮಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ. ಗುತ್ತಿಗೆ ಅವಧಿ ಮುಗಿದ ಹಿನ್ನೆಲೆ ನೆಲಸಮಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಊರ್ವಶಿ ಥಿಯೇಟರ್ ಬೆಂಗಳೂರಿನ ಬಹಳ ಪ್ರಖ್ಯಾತಿ ಪಡೆದಿರುವಂಥ ಥಿಯೇಟರ್. ಯಾವುದೇ ಹೊಸ ಸಿನಿಮಾ ರಿಲೀಸ್ ಆದರೆ ಊರ್ವಶಿ ಥಿಯೇಟರ್ ಹೌಸ್ಫುಲ್ ಆದರೆ ಇಡೀ ಕರ್ನಾಟಕದಲ್ಲಿ ಹೌಸ್ಫುಲ್ ಆಗುತ್ತೆ ಎನ್ನುವ ನಂಬಿಕೆಯನ್ನು ಇಟ್ಟುಕೊಂಡಿರುವಂಥ ಥಿಯೇಟರ್. ಅಂಥ ಥಿಯೇಟರ್ ಇದೀಗ ನೆಲಸಮವಾಗುವಂಥ ಹಂತಕ್ಕೆ ಬಂದು ತಲುಪಿದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಲೀಸ್ ಅವಧಿ ಮುಗಿದಿದೆ. ಈ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ. ಗುತ್ತಿಗೆ ಪಡೆದಿದ್ದ ಭೂಮಾಲೀಕ ಬಸಟ್ಟಿ ಶೆಟ್ಟಿ 2018 ಏಪ್ರಿಲ್ಗೆ ಈ ಗುತ್ತಿಗೆಯ ಅವಧಿ ಮುಗಿದಿದೆ. ಸೊ ಇಂದಿನಿಂದಲೇ ನೆಲಸಮ ಕಾರ್ಯಾರಂಭ ಮಾಡ್ತಾ ಇದೆ. ಲಾಲ್ಬಾಗ್ ಮುಖ್ಯ ರಸ್ತೆಯಲ್ಲಿರುವಂಥ ಊರ್ವಶಿ ಥಿಯೇಟರ್ ಅದು ನೋಡ್ತಾ ಇದ್ದೀರಿ. ಅತ್ಯಂತ ಖ್ಯಾತಿ ಪಡೆದಿರುವಂಥ ಥಿಯೇಟರ್ ಇದು. ಈಗಲೂ ಕೂಡ ಅದೊಂದು ಲೊಕೇಶನ್ಗೆ ಲ್ಯಾಂಡ್ ಮಾರ್ಕ್ ಥರ ಬಳಸಲಾಗುತ್ತೆ. ಊರ್ವಶಿ ಥಿಯೇಟರ್ ಅನ್ನೋದನ್ನು ಲ್ಯಾಂಡ್ ಮಾರ್ಕ್ ಥರ ಬಳಸಲಾಗುತ್ತೆ. ಅಷ್ಟೊಂದು ಫೇಮಸ್. ಬಟ್ ಅದು ಈಗ ನೆಲಸಮವಾಗ್ತಾ ಇದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಕೋರ್ಟ್ ಆದೇಶದ ಕಾರಣಕ್ಕಾಗಿ ಅಲ್ಲಿನ ಪೀಠೋಪಕರಣಗಳನ್ನು ಹೊರಗೆ ಹಾಕಲಾಗಿದೆ. ಈ ಕಟ್ಟಡ ಧ್ವಂಸಕ್ಕೆ, ಕಟ್ಟಡವನ್ನು ತೆರವು ಮಾಡಲಿಕ್ಕೆ ಮುಂದಾಗಲಾಗ್ತಾ ಇದೆ. ಟಾಕ್ಸಿಕ್ ರಿಲೀಸ್ಗೆ ಮುನ್ನವೇ ಊರ್ವಶಿ ಥಿಯೇಟರ್ ನೆಲಸಮ ಆಗ್ತಾ ಇದೆ. 55 ವರ್ಷಗಳ ಇತಿಹಾಸವಿರುವಂಥ ಊರ್ವಶಿ ಥಿಯೇಟರ್ ಈಗ ಸಂಕಷ್ಟಕ್ಕೆ ಸಿಲುಕಿದೆ. 1970ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದ್ಘಾಟನೆ ಮಾಡಿದ್ದಂಥ ಥಿಯೇಟರ್, ಅಣ್ಣಾವರಿಂದ ಉದ್ಘಾಟನೆಗೊಂಡಿದ್ದ ಥಿಯೇಟರ್ 5 ಭಾಷೆಗಳ 5,000ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಾಕ್ಷಿಯಾಗಿದ್ದ ಥಿಯೇಟರ್ ಇದು. 8 ವರ್ಷಗಳ ಕಾಲ ಲೀಸ್ ವಿವಾದದಿಂದ ಥಿಯೇಟರ್ ನೆಲಸಮಕ್ಕೆ ಆದೇಶವನ್ನು ನೀಡಲಾಗಿದೆ. ಭೂಮಾಲೀಕರು ಜಾಗವನ್ನು ವಾಪಸ್ ಪಡೆದ ಹಿನ್ನೆಲೆ ನೆಲಸಮ ಆಗಲಿದೆ ಜನರ ನೆಚ್ಚಿನ ಥಿಯೇಟರ್. ಥಿಯೇಟರ್ಗಳು ಬಹಳ ನೆನಪಿರುತ್ತವೆ. ಯಾವ ಸಿನಿಮಾವನ್ನು ಯಾವ ಥಿಯೇಟರ್ನಲ್ಲಿ ವೀಕ್ಷಣೆ ಮಾಡಿದ್ವಿ ಅನ್ನೋದು ಕೂಡ ಬಹಳ ನೆನಪಿರುತ್ತೆ. ಚಿಕ್ಕ ವಯಸ್ಸಿನಿಂದ ಇಲ್ಲಿಯವರೆಗೂ ಆ ಥಿಯೇಟರ್ನಲ್ಲಿ ಇಂತಿಂಥ ಸಿನಿಮಾಗಳನ್ನು ನಾನು ನೋಡಿದ್ದೇನೆ ಅನ್ನೋದು. ಸಿನಿಮಾ ನೋಡೋದು, ಕಥೆಯನ್ನು ನೆನಪಿಟ್ಕೊಳ್ಳೋದು ಒಂದು ಭಾಗ ಆದರೆ ಆ ಸಿನಿಮಾ ವೀಕ್ಷಣೆ ಮಾಡಿದ್ದಂಥ ಥಿಯೇಟರ್ನ ನೆನಪಿಟ್ಕೊಳ್ಳೋದು ಇನ್ನೊಂದು ಭಾಗ. ಸೊ ಇದೀಗ ಜನರ ನೆಚ್ಚಿನ ಥಿಯೇಟರ್ ನೆಲಸಮವಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಕಟ್ಟಡದ ಭೂವ್ಯಾಜ್ಯದ ಕಾರಣಕ್ಕಾಗಿ ನೆಲಸಮ ಅನಿವಾರ್ಯ ಅಂತ ಕಾಣುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಮೇಶ್ ನೀಡ್ತಾರೆ. ರಮೇಶ್, ಲೀಸ್ ಅವಧಿ ಮುಗಿದ ನಂತರ, ಯಾಕಂದರೆ ಬಹಳ ದೊಡ್ಡ ಕಟ್ಟಡ ಅದು, ವ್ಯಾಜ್ಯ ಏನೇ ಇದ್ದರೂ ಕೂಡ, ಅದು ಭೂವ್ಯಾಜ್ಯ ಕಾನೂನು ಏನೇ ಇದ್ದರೂ ಕೂಡ ಜನಮಾನಸದಲ್ಲಿ ಅದು ಶಾಶ್ವತವಾಗಿ ಉಳಿಯುತ್ತೆ ಅಂತ. ನೀವು ಹೇಳಿದಾಗೆ ಊರ್ವಶಿ ಥಿಯೇಟರ್ ಅನ್ನೋದು ಕೇವಲ ಥಿಯೇಟರ್ ಮಾತ್ರ ಅಲ್ಲ, ಸಿನಿಮಾ ಮಾತ್ರ ಅಲ್ಲ, ಅದು ಸಿನಿಮಾ ಪ್ರೇಕ್ಷಕರ ಎಮೋಷನ್ ಕೂಡ ಆಗಿತ್ತು. ಸಾವಿರಾರು ಸಿನಿಮಾಗಳು ಆ ಥಿಯೇಟರ್ಲಿ ನೂರಾರು ದಿನಗಳು ಆಡದಂತ ಎಕ್ಸಾಂಪಲ್ಸ್ ಇದಾವೆ. ತುಂಬಾ ಹಳೆಯ ಥಿಯೇಟರ್ ಆಗಿತ್ತು. ಮತ್ತೆ ಈ ಸೌಂಡ್ ಸಿಸ್ಟಮ್ಗೆ ಊರ್ವಶಿ ಥಿಯೇಟ್ರು ದಕ್ಷಿಣ ಭಾರತದಲ್ಲಿ ಸಖತ್ ಫೇಮಸ್ ಆಗಿದ್ದಂತ ಥಿಯೇಟ್ರು. ನೀವ್ ಹೇಳಿದಾಗೆ ಕಾನೂನು ಒಂದಷ್ಟು ತೊಡಕುಗಳಿತ್ತು, ಭೂ ವ್ಯಾಜ್ಯ ಇತ್ತು, ಅಲ್ಲಿದ್ದಂತ ಒಂದಷ್ಟು ಸಮಸ್ಯೆಗಳು ಸಾಕಷ್ಟು 10 years ಇಂದ ನಡ್ಕೊಂಡು ಬರ್ತಾ ಇತ್ತು. ಆದ್ರೆ ಈಗ ಅದೇನು ಕೋರ್ಟ್ ಇಂದ ತೀರ್ಪು ಬಂದ ತಕ್ಷಣ ಅದನ್ನ ಲೀಸ್ ಕ್ಯಾನ್ಸಲ್ ಆಗುತ್ತೆ. ಲೀಸ್ ಕ್ಯಾನ್ಸಲ್ ಆದ ತಕ್ಷಣ ಭೂ ಮಾಲೀಕರು ಅದನ್ನ ಒಡೆಯೋದಕ್ಕೆ ಮುಂದಾಗಿದ್ದಾರೆ. ಇದರಿಂದ ಸಾಕಷ್ಟು ಜನ, ಅಂದ್ರೆ ಸಿನಿಮಾ ಪ್ರೇಕ್ಷಕರಿಗೆ ಒಂದು ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಇರೋದೇ ಥಿಯೇಟರ್ಗಳ ಸಂಖ್ಯೆನೇ 300-350 ಇದೆ. ಅದ್ರಲ್ಲಿ ಈ ರೀತಿಯಾಗಿ ಸಾಕಷ್ಟು ಮೇನ್ ಥಿಯೇಟರ್ಗಳು ಹೊಡೆದಾಗ್ತಾ ಇದ್ದಾರೆ. ಈ ಹಿಂದೆ ಕೂಡ ಹೊಡೆದಾಕಿದ್ರು. ಈ ಮಲ್ಟಿಪ್ಲೆಕ್ಸ್ಗಳ ಹಾವಳಿ, ಸಿಂಗಲ್ ಸ್ಕ್ರೀನ್ಗಳ ಹಾವಳಿಗಳಿಂದ ತಪ್ಪಿಸೋದಕ್ಕೆ, ಮತ್ತೆ ಸಿನಿಮಾಗಳು ಇಲ್ಲೇ ಇರೋದ್ರಿಂದ ಥಿಯೇಟರ್ ನಡೆಸೋದಕ್ಕೆ ಕೂಡ ಕಷ್ಟ ಆಗುತ್ತೆ. ಬಟ್ ಏನೇ ಇದ್ರು ಕೂಡ ಊರ್ವಶಿ ಅಂತ ಥಿಯೇಟರ್ನ, ಇದು ಕರ್ನಾಟಕದ ಬಹುಮುಖ್ಯವಾದ ಥಿಯೇಟರ್ ಅದು. ನೀವು ಹೇಳಿದಾಗೆ ಬಹುಮುಖ್ಯವಾದ ಥಿಯೇಟರ್ ಅದು. ಅಂತ ಥಿಯೇಟರ್ನ ಹೊಡೆಯುವಂತ ಮಾಡಬಾರ್ದಿತ್ತು. ಬಟ್ ಅದರಿಂದ ಆಚೆಗೂ ಕೂಡ ಅವರು ಕಮರ್ಷಿಯಲ್, ಫೈನಾನ್ಷಿಯಲ್ ಸ್ಟೇಟಸ್ ನೋಡ್ಕೊಂಡು ಅದನ್ನ ಹೊಡೆದು ಇವಾಗ ಅಲ್ಲೊಂದೇನೋ ಕಾಂಪ್ಲೆಕ್ಸ್ ಅಥವಾ ಮಲ್ಟಿಪ್ಲೆಕ್ಸ್ ಅಥವಾ ಸಿಂಗಲ್ ಸ್ಕ್ರೀನ್ ಅಥವಾ ಇನ್ನೊಂದು ಯಾವ್ದೋ ಒಂದು ಮಾಲ್ ಕಟ್ಟಬಹುದು. ಸೊ ಆದ್ರೆ ಈ ನಿರ್ಧಾರದಿಂದ ಏನು ಊರ್ವಶಿ ಥಿಯೇಟರ್ನ ನೋಡಿದಂಥವ್ರು, ಸಿನಿಮಾಗಳು ನೋಡಿದಂಥವ್ರು, ಅದ್ರ ಬಗ್ಗೆ ಒಂದು ಇಟ್ಕೊಂಡು ಎಮೋಷನ್ ಇಟ್ಕೊಂಡಿದ್ದಂಥವ್ರು ಎಲ್ಲರೂ ಕೂಡ ನಿಜಕ್ಕೂ ಬೇಸರ ಆಗಿರೋದು ಸತ್ಯ. ಎಸ್ ಥ್ಯಾಂಕ್ ಯು ರಮೇಶ್.